ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಗಾ ಡ್ಯಾಂ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಗಾಜನೂರಿನ ತುಂಗಾ ಡ್ಯಾಂಗೆ ಹೆಚ್ಚಾಗ್ತಾ ಇದೆ ಒಳಹರಿವು. ತುಂಗಾ ಡ್ಯಾಂ ಎಲ್ಲಾ ಕ್ರಸ್ಟ್ ಗೇಟ್ ಓಪನ್ ಆಗಿದೆ. 22 ಗೇಟ್ಗಳ ಮೂಲಕ 30,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ತುಂಗಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದು ತೀರ್ಥಹಳ್ಳಿ, ಶೃಂಗೇರಿ, ಕುದುರೆಮುಖ, ಕೆರೆಕಟ್ಟೆ ಭಾಗಗಳಲ್ಲಿ ಉತ್ತಮವಾದಂತಹ ಮಳೆಗಳಾಗ್ತಾ ಇದೆ. ತುಂಗಾ ಜಲಾಶಯಕ್ಕೆ ದಿಢೀರ್ ಒಳಹರಿವು ಹೆಚ್ಚಳವಾಗಿದೆ. ತುಂಗಾ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇಂಥ ಸಂದರ್ಭದಲ್ಲಿ ಈ ಅಣೆಕಟ್ಟಾಗಿರ್ಬೋದು, ನದಿಗಳಾಗಿರ್ಬೋದು, ಅದ್ರ ಪಕ್ಕ ಹೋಗೋದು ಅಥವಾ ಈ ದನ ಹಸುಗಳನ್ನು ಮೇಯಿಸೋದಕ್ಕೆ ಹೋಗೋದು, ಇಂಥ ಕೆಲಸಗಳನ್ನು ಇಟ್ಕೊಳ್ಳೇಬೇಡಿ. ಎನಿ ಟೈಮ್ ಅಪಾಯದ ಮಟ್ಟ ಮೀರಿ ಹರಿಯುವಂಥ ಚಾನ್ಸಸ್ ಇದೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ನೋಡಿ, ತುಂಗಾ ಡ್ಯಾಂ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯ ಅಬ್ಬರ ಇರೋದ್ರಿಂದ ಗಾಜನೂರಿನ ತುಂಗಾ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ ತುಂಗಾ ಡ್ಯಾಂನ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ಹೊರ ಹರಿವಿಗೆ ಅವಕಾಶವನ್ನು ಕೊಡಲಾಗಿದೆ. 22 ಗೇಟ್ಗಳ ಮೂಲಕ 30,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿರೋದು. ಹಾಗಾಗಿ ಆ ಭಾಗದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಜನ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥ ಮೆಸೇಜ್ ಅನ್ನು ಪಾಸ್ ಮಾಡಲಾಗಿದೆ. ತುಂಗಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದ್ದು ತೀರ್ಥಹಳ್ಳಿ, ಶೃಂಗೇರಿ, ಕುದುರೆಮುಖ, ಕೆರೆಕಟ್ಟೆ ಭಾಗಗಳಲ್ಲಿ ಉತ್ತಮ ಪ್ರಮಾಣದ ಮಳೆಯಾಗಿದೆ. ತುಂಗಾ ಜಲಾಶಯಕ್ಕೆ ದಿಢೀರ್ ಒಳಹರಿವು ಹೆಚ್ಚಾದ ತಕ್ಷಣ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಹರಿಬಿಡಲಾಗ್ತಾ ಇದೆ. ಹಾಗಾಗಿ ಆ ಭಾಗದ ಜನ ಈ ಅಣೆಕಟ್ಟೆಗಳಲ್ಲಿ ಸೈಡ್ಗೆ ಹೋಗೋದು ಅಥವಾ ಪ್ಲೇಸ್ ಚೆನ್ನಾಗಿದೆ, ಒಂದು ಸ್ವಲ್ಪ ಮಟ್ಟಿಗೆ ನೀರು ಬರ್ತಾ ಇದೆ, ನಿಂತ್ಕೊಳ್ಳೋಣ, ಸೆಲ್ಫಿಗೆ ಪೋಸ್ ಕೊಡೋಣ ಅನ್ನೋದೆಲ್ಲ ಕಂಪ್ಲೀಟಾಗಿ ನೋ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಆ ಭಾಗದಲ್ಲಿ.